ನಿಜ ಈ ಥರ ಒಂದು ಸನ್ರೈಸ್ ಪಾಯಿಂಟು ಇಷ್ಟೊಂದು ಹಿಡನ್ ಆಗಿರೋದಕ್ಕೆ ಹೆಂಗೆ ಸಾಧ್ಯ ಅಂತ ಸೀರಿಯಸ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಟೈಮ್ ಬಂದು ಕರೆಕ್ಟಾಗಿ 1:30. ಒಂದು ಬ್ಯೂಟಿಫುಲ್ ಹಿಡನ್ ಸನ್ರೈಸ್ ಜೊತೆಗೆ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ನನ್ನ ಕ್ಯಾಮ್ರಾಮ್ಯಾನ್ ನೋಡಿ, ಒಂದೂವರೆ ಹೋಯ್ತಾ ಇದ್ದೀನಿ, ಏನೋ ಅನಿಸ್ತಾ ಇಲ್ವಾ? ಕ್ಯಾಮ್ರಾ ಕೂಡ ಸಾಕಾಯ್ತು. ನಾನು ಲಾಸ್ಟ್ ಟೈಮು ಗಡಾಯ್ಕಲ್ಗೆ ಹೋಗಿದ್ದಾಗ್ಲೂ ಹೇಳ್ಬಿಟ್ಟು ಹೋಗಿರಲಿಲ್ಲ, ಒಬ್ಬನೇ ಹೋಗಿದ್ದೆ. ಆಮೇಲೆ ವೀಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ಅವ್ರಿಗೆ ಒಬ್ಬನೇ ಹೋಗಿದ್ದು ಅಂತ. ನಾವೆಷ್ಟೋ ಸಲ ಅನ್ಕೋತೀವಲ್ವ, ನಮ್ಮ ಆಸೆಗಳಿಗೆ ಪೇರೆಂಟ್ಸಿಂದ ಸಪೋರ್ಟ್ ಸಿಗ್ತಾಯಿಲ್ಲ ಅಂತ. ಆದರೆ ಅವರಿಂದ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ನಮ್ಮ ಆಸೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಕರೆಂಟ್ಲಿ ಕೊಪ್ಪ ಬೈಪಾಸ್ ರೋಡ್ ಹತ್ರ ಇದ್ದೀವಿ. ಈ ಬೈಪಾಸ್ ರೋಡಿಂದ ಹೋದರೆ ನಿಮಗೆ ಸುಬ್ರಹ್ಮಣ್ಯ ವಯಾ ಸೋಮವಾರಪೇಟು, ಹಾಗೆ ನಿಮಗೆ ಆರಂಗಿ ಬ್ಯಾಕ್ ವಾಟರ್ ಸಿಗುತ್ತೆ. ಬಟ್ ನಾವು ಇವಾಗ ಈ ರೂಟ್ ತೊಗೊತಾ ಇದ್ದೀವಿ. ಏನಕ್ಕಂದರೆ ಇವತ್ತು ನಾವು ಸನ್ರೈಸ್ ನೋಡೋಕೆ ಹೋಗ್ತಿರೋ ಪಾಯಿಂಟಿಂದ ಆರಂಗಿ ಬ್ಯಾಕ್ ವಾಟರ್ ಕಾಣುತ್ತೆ. ಸನ್ರೈಸ್ನ ಜೊತೆಗೆ ಆರಂಗಿ ಡ್ಯಾಮ್ದು ಬ್ಯಾಕ್ ವಾಟರ್ಸ್ ವ್ಯೂ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಕರೆಂಟ್ಲಿ ಇವಾಗ ನಾನು ಸುಂಟಿಕೊಪ್ಪ ಹತ್ರ ಇದ್ದೀನಿ. ಸೊ ಇಲ್ಲಿಂದ ನಾವು ಈ ರೂಟ್ನ ತಗೋಬೇಕು. ಸೊ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಶೂಟ್ ಮಾಡ್ಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವತ್ತು ಹಂಗೆ ಆಗುತ್ತೆ ಅಂತ ಬಂದೆ, ಆದರೆ ತುಂಬ ಬೇಗ ಬಂದುಬಿಟ್ಟಿದ್ದೀನಿ. ಸೊ ಈ ರೋಡ್ ನೋಡ್ತಾ ಇದ್ದರೆ ಅಷ್ಟೊಂದು ಸೇಫ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ನು 18 ಕಿಲೋಮೀಟರ್ಸ್. ಸೊ ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಹೋಗ್ತೀನಿ. ಸೊ ಇಲ್ಲೇ ಹಂಗೆ ಲೋಕಲ್ ಅವ್ರನ್ನ ವಿಚಾರಿಸ್ದೆ, ಅವರು ಅದೇ ಹೇಳಿದ್ದು, ಇಲ್ಲಿಂದ ಫುಲ್ ಕತ್ತಲೆ ಇರುತ್ತೆ ಈ ರೋಡಲ್ಲಿ, ನಿನ್ನ ಡೆಸ್ಟಿನೇಷನ್ವರೆಗೂ ಏನೂ ಸಿಗೋಲ್ಲ ಅಂತ ಹೇಳಿದ್ರು. ಬೆಟರ್ ಇಲ್ಲೇ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ಅದಕ್ಕೆ ಸೋಲೋ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಎಲ್ಲ ಕಡೆ ತಲೆ ಎತ್ತು ನಿಲ್ಲೋನಲ್ಲ ಕಣೋ ದೊಡ್ಡ ಮನುಷ್ಯ. ಬೆಳಕಾಗೋವರೆಗೂ ಇಲ್ಲೇ ವೆಯ್ಟ್ ಮಾಡಿದ್ಮೇಲೆ ಕೊನೆಗೆ ನನಗನ್ಸಿದ್ದು, ಫರ್ಗೆಟ್ ಅಬೌಟ್ ಅವರ್ ಡೆಸ್ಟಿನೇಷನ್ ಫಾರ್ ಎ ಮೂಮೆಂಟ್. ಸುಂಟಿಕೊಪ್ಪ, ಯು ಆರ್ ಎ ಟ್ರೂ ಬ್ಯೂಟಿ. ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಂದು ಸಲ ಇಟ್ಸ್ ಬೆಟರ್ ಟು ಟೇಕ್ ಎ ಪಾಸ್ ಆ್ಯಂಡ್ ಎಂಜಾಯ್ ದ ಲಿಟಲ್ ಮೂಮೆಂಟ್ಸ್. ಆ್ಯಕ್ಚುಲಿ ನಾವು ಹೋಗ್ತಾ ಇರೋ ರೋಡ್ ನೋಡಿದ್ರೆ ನಮ್ಮ ಡೆಸ್ಟಿನೇಷನ್ಗಿಂತ ಹೋಗ್ತಿರೋ ದಾರಿನೇ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಅರ್ಲಿ ಮಾರ್ನಿಂಗ್ ಸುಂಟಿಕೊಪ್ಪ ಟು ಸೋಮವಾರಪೇಟೆ ರೋಡ್ನ ಒಂದು ಸಲ ಆದರೂ ಎಕ್ಸ್ಪೀರಿಯನ್ಸ್ ಮಾಡಿ. ಈ ಒಂದು ಬ್ಯೂಟಿಫುಲ್ ಜರ್ನಿಯ ನಂತರ ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ಮೈ ಗಾಡ್, ಏನು ಜಾಗ ಗುರು. ನಿಜ ಈ ಥರ ಒಂದು ಸನ್ರೈಸ್ ಪಾಯಿಂಟು ಇಷ್ಟೊಂದು ಹಿಡನ್ ಆಗಿರೋದಕ್ಕೆ ಹೆಂಗೆ ಸಾಧ್ಯ ಅಂತ ಸೀರಿಯಸ್ಲಿ. ಏನಕ್ಕೆ ಈ ಪ್ಲೇಸ್ನ ಇಡೋಣ ಅಂತ ಹೇಳಿದೆ ಅಂತಂದರೆ, ನಾನು ಬಂದಿರೋದು ಭಾನುವಾರ ಅನ್ನೋ ಈ ಪ್ಲೇಸಲ್ಲಿ ನನ್ನ ಬಿಟ್ಟರೆ ಇನ್ನು ಯಾರೂ ಇಲ್ಲ. ಈ ಜಾಗ ಎಷ್ಟು ಸುಂದರವಾಗಿದೆಯೋ
ಅದೇ ರೀತಿ ಇದರ ಹಿಂದೆ ಇರುವಂಥ ಕಥೆಗಳು ಸಹ ಅಷ್ಟೇ ಕುತೂಹಲಕಾರಿಯಾಗಿದೆ. ಏನಕ್ಕೆ ಈ ಜಾಗಕ್ಕೆ ಮಕ್ಕಳ ಗುಡಿ ಬೆಟ್ಟ ಅಂತ ಕರೀತಾರೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಇಲ್ಲಿ ಪಶುಗಳನ್ನು ಮೇಯಿಸೋದಕ್ಕೆ ಬರ್ತಿದ್ದಂಥ ಮಕ್ಕಳು ಸಣ್ಣ ಸಣ್ಣ ಕಲ್ಲುಗಳನ್ನು ಒಂದು ಗೋಪುರ ಥರ ಮಾಡಿ ಒಂದು ಗುಡಿಯನ್ನು ನಿರ್ಮಾಣ ಮಾಡ್ತಾರೆ. ನಂತರ ಕಾಲಕ್ರಮೇಣ ಇಲ್ಲಿ ಬರುವಂಥ ಪ್ರವಾಸಿಗಳು ಒಂದೊಂದು ಕಲ್ಲುಗಳನ್ನು ಇಲ್ಲಿ ತಂದು ಹಾಕಿ ಈಗ ಈ ಜಾಗ ಈ ಥರ ಆಗಿದೆ. ಇಲ್ಲಿ ಕಾಯಿನ ಒಳಗಡೆ ಹಾಕಿದ್ರೆ ಅದು ಬೇರೆ ಥರ ಸೌಂಡ್ ಬರುತ್ತೆ ಅನ್ನೋದು ನಂಬಿಕೆ. ನೋಡೋಣ. ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ನಿಮಗೇನಾದರೂ ಡಿಫ್ರೆನ್ಸ್ ಕಾಣಿಸಿದ್ರೆ ಹೇಳಿ. ಚಿಕ್ಕ ಮಕ್ಕಳ ತುಂಟಾಟದಿಂದಲೇ ಪ್ರಸಿದ್ಧಿಯಾಗಿರುವ ಈ ಜಾಗವನ್ನು ನೋಡಿದ ಮೇಲೆ ಚಿಕ್ಕ ವಯಸ್ಸಿನಲ್ಲಿ ಕೈಗೆ ಸಿಕ್ಕ ವಸ್ತುಗಳಿಂದ ಕಟ್ಟಿದ ಪುಟ್ಟ ಮನೆ ಮತ್ತು ನಿಮ್ಮ ಬಾಲ್ಯದ ನೆನಪುಗಳು ನೆನಪಾಗುವುದಂತೂ ನಿಜ. ಅರ್ಲಿ ಮಾರ್ನಿಂಗ್ ಸನ್ರೈಸ್ ಏನೋ ಚೆನ್ನಾಗಿದೆ, ಬಟ್ ಇಲ್ಲಿಗೆ ಬರೋ ದಾರಿ ಅಂತೂ ನೈಟ್ ಟೈಮಲ್ಲಿ ಬರೋದಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ಇಲ್ಲೆಲ್ಲೂ ಮಧ್ಯೆ ಯಾವುದೂ ಅಂಗಡಿ ಸಿಗೋಲ್ಲ. ಅರೌಂಡ್ 18 ಕಿಲೋಮೀಟರ್ ಸ್ಟ್ರೆಚ್ ಏನು ನಾನು ತೋರಿಸ್ದೆ, ಎಲ್ಲೂ ನಿಮಗೆ ಏನೂ ಸಿಗೋಲ್ಲ ಮಧ್ಯದಲ್ಲಿ. ಸೋಲೋ ಎಲ್ಲ ಬರೋದಕ್ಕೆ ಹೋಗ್ಬೇಡಿ, ಬಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ಲೋರಿಂಗ್ ದಿಸ್ ಪ್ಲೇಸ್. ಇದೇ ಥರ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಥಿಂಕ್ ದಿಸ್ ಇಸ್ ಇಟ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.